ಇವತ್ತು ನಾವು ಪ್ರಪಂಚದ ಅತಿ ದೊಡ್ಡ ಹೂವು ರೆಫ್ಲಾಶಿಯಾ ಅರ್ನಾಲ್ಡಿ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ರೆಫ್ಲಾಶಿಯಾ ಅರ್ನಾಲ್ಡಿ ವರ್ಲ್ಡ್ ಲಾರ್ಜೆಸ್ಟ್ ಫ್ಲವರ್ ಆಗಿರುತ್ತೆ. ಅದ್ರದ್ದು ಡಯಾಮೀಟರ್ 1 ಮೀಟರ್ 3 ಅಡಿಗಳಷ್ಟು ಇದ್ದರೆ ಅದ್ರದ್ದು ವೆಯ್ಟು 7 to 11 kgs ತನಕ ಇರುತ್ತೆ. ಬೇರೆ ಪ್ಲ್ಯಾಂಟ್ಸ್ಗೆ ಇರೋ ಥರ ರೂಟು, ಸ್ಟೆಮ್ಮು, ಲೀವ್ಸು ಇವ್ಯಾವ ಪಾರ್ಟು ರೆಫ್ಲಾಶಿಯಾ ಅರ್ನಾಲ್ಡಿಗೆ ಇರಲ್ಲ. ಅದು ಒಂದು ಇಂಡಿವಿಜುವಲ್ ಫ್ಲವರ್ ಆಗಿರುತ್ತೆ. ರೆಫ್ಲಾಶಿಯಾ ಅರ್ನಾಲ್ಡಿ ಒಂದು ಪ್ಯಾರಾಸಿಟಿಕ್ ಪ್ಲ್ಯಾಂಟ್ ಆಗಿರುತ್ತೆ. ಅದು ಬೇರೆ ಒಂದು ಗಿಡದ ಮೇಲೆ ಬೆಳೆಯುತ್ತೆ. ಟೆಟ್ರಾಸ್ಟಿಗ್ಮಾ ಬಳ್ಳಿಗಳ ಮೇಲೆ ಬೆಳೀತವೆ. ಸಾಮಾನ್ಯವಾಗಿ ಎಲ್ಲ ಪ್ಲ್ಯಾಂಟ್ಗಳು ತಮ್ಮ ಊಟನ ತಾವೇ ತಯಾರಿಸ್ಕೋತವೆ. ಆ ಪ್ರೋಸೆಸ್ಗೆ ಫೋಟೋಸಿಂಥಸಿಸ್ ಅಂತ ನಾವು ಕರಿತೀವಿ. ರೆಫ್ಲಾಶಿಯಾ ಅರ್ನಾಲ್ಡಿಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ ನಡೆಯಲ್ಲ. ಅವು ತಮ್ಮ ಊಟಕ್ಕೋಸ್ಕರ ತಮ್ಮ ಹೋಸ್ಟ್ ಆದಂತಹ ಟೆಟ್ರಾಸ್ಟಿಗ್ಮಾ ವೈನ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಅವು ತಯಾರಿಸ್ಕೊಳ್ಳುವಂತಹ ಊಟನ ಅಬ್ಸರ್ವ್ ಮಾಡಿಕೊಂಡು ಬದುಕ್ತವೆ. ಈ ರೆಫ್ಲಾಶಿಯಾ ಅರ್ನಾಲ್ಡಿ ಫ್ಲವರ್ಸ್ಗಳನ್ನ ನಾವು ಎಲ್ಲಿ ನೋಡ್ಬೋದು ಅನ್ನೋದಾದರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ನೋಡ್ಬೋದು. ಇಂಡೋನೇಷ್ಯಾ, ಮಲೇಷ್ಯಾ ದೇಶದ ಕಾಡುಗಳಲ್ಲಿ ನೋಡಬಹುದು. ಇಂಡೋನೇಷ್ಯಾ ದೇಶಕ್ಕೆ 3 ನ್ಯಾಷನಲ್ ಫ್ಲವರ್ಸ್ ಇರುತ್ತೆ. ರೆಫ್ಲಾಶಿಯಾ ಅರ್ನಾಲ್ಡಿ ಕೂಡ ಒಂದಾಗಿರುತ್ತೆ. ಇದು ಆ ದೇಶದ ಬಯೋಡೈವರ್ಸಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಹೂವು ಅಂದ ತಕ್ಷಣ ನಮಗೆ ಇಷ್ಟ ಆಗೋದು ಹೂಗಳ ಸುಗಂಧ, ಫ್ರಾಗ್ರೆನ್ಸ್. ರೆಫ್ಲಾಶಿಯಾ ಅರ್ನಾಲ್ಡಿ ವಿಷಯದಲ್ಲಿ ಇದು ತಪ್ಪಾಗಿರುತ್ತೆ. ಯಾಕೆ ಅಂದರೆ ರೆಫ್ಲಾಶಿಯಾ ಅರ್ನಾಲ್ಡಿಗೆ ತುಂಬ ಕೆಟ್ಟದಾದಂತಹ ಸ್ಮೆಲ್ನ ಹೊಂದಿರುತ್ತೆ. ಮಾಂಸ ಕೊಳ್ತಾಗ ಯಾವ ರೀತಿಯಾಗಿ ದುರ್ವಾಸನೆ ಬರುತ್ತೆ ಆ ರೀತಿಯಾದ ಸ್ಮೆಲ್ನ ಹೊಂದಿರುತ್ತೆ. ರೆಫ್ಲಾಶಿಯಾ ಅರ್ನಾಲ್ಡಿ ಸ್ಟಿಂಗ್ಸ್ ಲೈಕ್ ಎ ರಾಟನ್ ಮೀಟ್. ಪ್ರಪಂಚದ ಅತಿ ದೊಡ್ಡ ಹೂವು ರೆಫ್ಲಾಶಿಯಾ ಅರ್ನಾಲ್ಡಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.